ಇನ್ನು ಕಟಕ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ಕಟಕ ರಾಶಿಯವರಿಗೆ ಮೊದಲೇ ಚಂದ್ರನ ಒಂದು ಆಡಳಿತದ ರಾಶಿ ಆಗಿರುತ್ತೆ. ಸ್ವಲ್ಪ ತಾಳ್ಮೆ ಸ್ವಭಾವ ಜಾಸ್ತಿ ಇರುತ್ತೆ. ಸ್ವಲ್ಪ ಯಾವುದನ್ನು ತುಂಬ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗೋದಿಲ್ಲ, ಅಥವಾ ಸ್ವಲ್ಪ ಚಂಚಲ ಚಿತ್ತರು. ನಿಮಗೆ ಒಂದು ಸತಿ ಅಂದ್ಕೊಂಡಿದ್ದನ್ನು ಬೆಳಗ್ಗೆ ಅಂದ್ಕೊಂಡಿದ್ದನ್ನು ಸಾಯಂಕಾಲದಷ್ಟೊತ್ತಿಗೆ ಅದನ್ನು ಅಯ್ಯೋ ಬಿಡು ಮಾಡೋಕ್ಕಾಗಿಲ್ಲ, ಬೇಡ ಬಿಡು, ಬೇರೆ ಏನಾದರೂ ಮಾಡೋಣ ಬಿಡು ಅಂತ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥವ್ರಾಗಿರ್ತೀರ. ಸೊ ನೋಡಿ, ನಿಮಗೆ 12ನೇ ಮನೆಯಲ್ಲಿ ಗುರುವಿನ ಸಂಚಾರ ಈಗ ನಡೀತಿದೆ. ಮಾರ್ಚ್ ನಂತರ ಅಥವಾ ಜೂನ್ ನಂತರ ಸ್ವಲ್ಪ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಿಮಗೆ ಲಗ್ನಕ್ಕೆ ಬರ್ತಾನೆ, ಆವಾಗ ಗುರುಬಲ ಬರುತ್ತೆ. ಇವಾಗ ಸ್ವಲ್ಪ ಖರ್ಚು ಜಾಸ್ತಿ, ಅಧಿಕವಾದ ಖರ್ಚು ಆಗ್ತಿರುತ್ತೆ. ಸೊ ನಾವು ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಹೋದ್ರು ಅಯ್ಯೋ ನಮ್ಮ ಕಷ್ಟ ನಮಗೆ ಗೊತ್ತು ಅಂತ ನೀವು ಫೀಲ್ ಮಾಡ್ಕೊತಾ ಇರ್ತೀರ. ಹಾಗೆ ಗುರು ನಿಮ್ಮ ಲಗ್ನಕ್ಕೆ ಬಂದಾಗ, ಗುರುವಿನ ಒಂದು ಮೂಮೆಂಟ್ ಆದ ನಂತರ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಗುರುಬಲ ಬರುತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇರುತ್ತೆ. ಯಾಕಂದರೆ ಗುರು ನಿಮ್ಮ ಲಗ್ನಕ್ಕೆ ಬಂದು ತದನಂತರ ಸೆಕೆಂಡ್ ಹೌಸ್ಗೂ ಬರೋದ್ರಿಂದ ನಿಮಗೆ ಫಿನಾನ್ಷಿಯಲ್ ಸ್ಟೇಟಸಲ್ಲಿ ಕೂಡ ತುಂಬ ಚೆನ್ನಾಗಿರ್ತೀರ. ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ನೋಡ್ಕೊಂಡು ಬರ್ತಾ ಇರುತ್ತೆ. ಯಾಕಂದರೆ ಗುರುವಿನ ಆಸ್ಪೆಕ್ಟ್ಸ್ ಕೂಡ ನಿಮಗೆ ಒಳ್ಳೊಳ್ಳೆ ಮನೆ ಮೇಲೆ ಬೀಳೋದ್ರಿಂದ ನಿಮಗೆ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇರುತ್ತೆ. ಏನು ಕೆಲಸಕ್ಕೆ ಕೈ ಇಟ್ಟರು ಕೂಡ ಅದರಲ್ಲಿ ಯಶಸ್ಸು ಆಗ್ತಾ ಹೋಗುತ್ತೆ ಇನ್ನು ಮುಂದಕ್ಕೆ. ಸೊ ನಿಮಗೆ ಏನಿದ್ರೂ ಮಾರ್ಚ್ ಮತ್ತು ಏಪ್ರಿಲ್ ನಂತರ ತುಂಬ ನಿಮಗೆ ಶುಭವಾದ ಒಂದು ಸಮಯ ಆಗುತ್ತೆ. ಸೊ ಹಾಗಾಗಿ ಒಂದು ಕಂಕಣ ಬಲ ಕೂಡ ಬರುತ್ತೆ. ಮದುವೆ ಹುಡುಕಾಟದಲ್ಲಿರೋರಿಗೆ ಒಂದು ಶುಭ ಸುದ್ದಿ ಕೇಳಬಹುದು. ಹಾಗೆ ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರ. ಇವಾಗ ಸ್ವಲ್ಪ ಎಫರ್ಟ್ ಹಾಕಿ ಓದಬೇಕಾಗುತ್ತೆ. ಏಪ್ರಿಲ್ ನಂತರ ಸ್ವಲ್ಪ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಫರ್ಟ್ ಹಾಕಿ ಓದಿ, ಯಾಕಂದರೆ ನಿಮಗೆ ಏಪ್ರಿಲ್ ಮೇಲೆ ರಿಸಲ್ಟ್ ಬರುವಂಥ ಟೈಮ್ ಆಗಿರುತ್ತೆ. ಸೊ ಇವಾಗ ನೀವು ಸ್ವಲ್ಪ ಕಷ್ಟಪಟ್ಟು ಓದ್ಬಿಟ್ರೆ ಖಂಡಿತವಾಗ್ಲೂ ಏಪ್ರಿಲ್ ಮೇಲೆ ನೀವು ಒಳ್ಳೆ ರಿಸಲ್ಟನ್ನು ನೋಡಬಹುದು. ಸೊ ಯಾಕಂದರೆ ಟೈಮ್ ಚೆನ್ನಾಗಿರೋದ್ರಿಂದ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ಎಫರ್ಟ್ ಹಾಕಿ ಓದಿ. ರೈತರಿಗೂ ಅಷ್ಟೇ, ಈಗ ಸ್ವಲ್ಪ ಸಮಯ ಅಷ್ಟು ಕಷ್ಟಲ್ಲೇ ಇರುತ್ತೆ, ಆದರೆ ಏಪ್ರಿಲ್ ನಂತರ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬೆಳೆದಂಥ ಬೆಳೆಗೆಲ್ಲ ಒಳ್ಳೆ ಆದಾಯ ಬರುವಂಥದ್ದು, ಇಳುವರಿ ಬರುವಂಥದ್ದು ಕೂಡ ನಿಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ. ಇನ್ನು ಹೆಲ್ತ್ ಅಂತ ಬಂದಾಗ, ಹೆಲ್ತಲ್ಲಿ ಸ್ವಲ್ಪ ಸಮಸ್ಯೆಗಳು. ಯಾಕೆ ಅಂತಂದರೆ ನೋಡಿ, ನಿಮ್ಮ 8ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ನಡೀತಿದೆ. ಸೊ ರಾಹುವಿನ ಸಂಚಾರ ಇದ್ದಾಗ ಏನಾಗುತ್ತೆ, ಸ್ವಲ್ಪ ನಿಮಗೆ ಹೆಲ್ತ್ ಡಿಸೀಸ್ ಜಾಸ್ತಿ ಬರುತ್ತೆ. ಸ್ವಲ್ಪ ಟ್ರಾವೆಲ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಬೇಕಾಗುತ್ತೆ. ಸ್ವಲ್ಪ ಆಕ್ಸಿಡೆಂಟ್ಸ್ಗಳಾಗುವಂಥದ್ದು, ಅಥವಾ ರಕ್ತಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆಗಳೇನಾದರೂ ಬರುವಂಥದ್ದು, ಸ್ಕಿನ್ ಡಿಸೀಸ್ ಬರೋದು, ಸ್ಟಮಕ್ ಇನ್ಫೆಕ್ಷನ್ ಆಗೋದು, ಈ ರೀತಿ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತೆ. ಈಗಾಗಲೇ ನಿಮಗೆ ಸ್ವಲ್ಪ ಬಾಯಲ್ಲಿ ತೊಂದರೆ ಅಂದರೆ ಮೌತ್ ಅಲ್ಸರ್ ಆಗುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಇದು ಆಲ್ರೆಡಿ ನಿಮಗೆ ನಡೀತಾ ಇರುತ್ತೆ. ಸೊ ರಾಹು ಮತ್ತು ಕೇತುವಿನ ಪ್ರಭಾವದಿಂದ ಹೀಗಾಗ್ತಿರುತ್ತೆ. ತದನಂತರ ರಾಹು ಮತ್ತು ಕೇತುವಿನ ಒಂದು ಏನು ಸಂಚಾರ ಮುಗಿದ ನಂತರ ನಿಮ್ಮ 7ನೇ ಮನೆಗೆ ರಾಹು ಬರ್ತಾನೆ, ಲಗ್ನಕ್ಕೆ ಕೇತು ಬರ್ತಾನೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಸಂಸಾರದಲ್ಲಿ ಸ್ವಲ್ಪ, ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂಥದ್ದು, ಅಂದರೆ ವಾದ ವಿವಾದಗಳಾಗುವಂಥದ್ದು, ನಾನೇ ಸರಿ ನೀನೇ ಸರಿ ಅಂತ ಸ್ವಲ್ಪ ವಾದ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದೇ ರೀತಿಯಲ್ಲಿ ಗುರು ನಿಮಗೆ ಲಗ್ನಕ್ಕೂ ಬರ್ತಾನೆ, ಗುರುವಿನ ದೃಷ್ಟಿ ಇರುತ್ತೆ. ಸೊ ಏನೇ ಸಮಸ್ಯೆ ಬಂದರೂ ಕೂಡ ಅದು ತುಂಬ ದೊಡ್ಡದಾಗಿ ಆಗದಿರ ಆಗಿಂದಾಗಲೇ ಸರಿ ಹೋಗುವಂಥದ್ದು. ಅಂದರೆ ನೀವೇ ಕುತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳೋದು, ಅಥವಾ ಅಯ್ಯೋ ಬಿಡು ಈ ಸಮಯ ನಾವು ಜಗಳ ಮಾಡ್ಕೊತಿದ್ದೀವಿ, ನಾಳೆ ಸರಿ ಹೋಗ್ತೀವಿ ಅಂತ ಒಬ್ರಿಗೊಬ್ರು ಕಾಂಪ್ರಮೈಸ್ ಆಗೋದು, ಮನಸ್ಸೊಳಗಡೆ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬರುವಂಥದ್ದು, ಇದೆಲ್ಲನೂ ಕೂಡ ಆಗುತ್ತೆ. ಸೊ ಹಾಗಾಗಿ ತುಂಬ ಯೋಚನೆ ಮಾಡೋದೇನು ಬೇಡ, ಅಯ್ಯೋ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಬಂದ್ಬಿಡುತ್ತಾ, ಪ್ರೇಮಿಗಳ ಮಧ್ಯದಲ್ಲಿ ಜಗಳ ಬಂದ್ಬಿಡುತ್ತಾ ಅಂತ ತುಂಬ ಕೊರಗೋದು ಬೇಡ. ಸೊ ಅದು ಕೂಡ ನಿಮಗೆ ಸಾಲ್ವ್ ಆಗ್ತಾ ಹೋಗ್ತಾ ಇರುತ್ತೆ. 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆ ಮನಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಇನ್ನು ಶನಿಯ ಒಂದು ಸಂಚಾರ ಅಂತ ನೋಡೋಕ್ಕೆ ಬಂದಾಗ, ನಿಮಗೆ 9ನೇ ಮನೆಯಲ್ಲಿ ಶನಿಯ ಸಂಚಾರ ಇದೆ. ಒಳ್ಳೆ ಅದೃಷ್ಟನ ತೊಗೊಂಬಂದು ಕೊಡ್ತಾನೆ. ನಿಮ್ಮ ಏನು ಪಿತ್ರಾರ್ಜಿತ ಆಸ್ತಿ ಏನಾದರೂ ತುಂಬ ಸ್ಲೋ ಆಗಿ ನಿಮಗೆ ಒಳ್ಳೆಯದೇ ಆಗುತ್ತೆ. ಕೆಲಸಗಳು ನಡೆಯುತ್ತೆ. ಅಂದರೆ ನೀವು ಅನ್ಕೊತಿರ್ತೀರ ಅಯ್ಯೋ ನಮಗೆ ಪಿತ್ರಾರ್ಜಿತ ಆಸ್ತಿಗೆ ಸ್ವಲ್ಪ ಪ್ರಯತ್ನ ಪಡ್ತಿದ್ದೀವಿ, ಇನ್ನೂ ಆಗಿಲ್ಲ ಅಂತ. ಖಂಡಿತವಾಗ್ಲೂ ಆಗುತ್ತೆ. ಸ್ವಲ್ಪ ನಿಧಾನಗತಿನಲ್ಲಿ ಆಗುತ್ತೆ. ಖಂಡಿತವಾಗ್ಲೂ ನಿಮಗೆ ಅದರಿಂದ ಯಶಸ್ಸೇ ಸಿಕ್ಕುತ್ತೆ. ಸೊ ಆಲ್ಮೋಸ್ಟ್ ಮಿಥುನ ರಾಶಿಯವ್ರಿಗೂ ಕೂಡ ಏಪ್ರಿಲ್ನ ನಂತರ ತುಂಬ ಚೆನ್ನಾಗಿರುತ್ತೆ. ಎಜುಕೇಷನಲ್ಲಿ ಮಕ್ಕಳು ಎಜುಕೇಷನ್ ಮುಂದೆ ಇರ್ತಾರೆ. ಹಣಕಾಸು ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀರಾ, ಅದರಿಂದ ಒಳ್ಳೆ ಲಾಭ ಕೂಡ ನಿಮಗೆ ಬರ್ತಾ ಇರುತ್ತೆ. ರೈತರಿಗೂ ತುಂಬ ಚೆನ್ನಾಗಿದೆ. ಇನ್ನು ಜಾಬ್ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ, ವರ್ಕ್ ಮಾಡುತ್ತಿರೋರಿಗೂ ಅಷ್ಟೇ ಪ್ರಮೋಷನ್ ಆಗುವಂಥದ್ದು, ಅಥವಾ ಹೊಸ ಕೆಲಸ ಹುಡುಕ್ತಿದ್ರೆ ಕೆಲಸ ಸಿಗುವಂಥದ್ದು, ಆಲ್ಮೋಸ್ಟ್ ಎಲ್ಲ ಒಳ್ಳೆಯದೇ ಇದೆ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುತ್ತೆ ನಿಮಗೆ ಅನ್ನೋದು ಬಿಟ್ಟರೆ ಅಂಥ ನೆಗೆಟಿವಿಟಿ ಏನಿರಲ್ಲ. ಅದೇ ಕೇತು ಲಗ್ನಕ್ಕೆ ಬಂದಾದಮೇಲೆ ಸ್ವಲ್ಪ ಆಪ್ರೇಷನ್ಸ್ ಏನಾದರೂ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ, ಟ್ರಾವೆಲ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿರಿ. ಏನಾದರೂ ಮೊದಲೇ ಸಮಸ್ಯೆಗಳಿತ್ತು ಅಂದರೆ ಅದನ್ನು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪ್ರಿಕಾಷನ್ ತೊಗೊಳ್ಳಿ. ನೆಗೆಟಿವಿಟಿಯಿಂದ ನೀವು ದೂರ ಇರ್ಬೋದು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ, ನೀವು ಯಾವಾಗಲೂ ಅಷ್ಟೇ ನೋಡಿ,
ಪ್ರತಿ ಸೋಮವಾರದ ದಿವಸ ಈಶ್ವರನ ದರ್ಶನ ಮಾಡಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಇನ್ನು ಈಶ್ವರನಿಗೆ ಸಂಬಂಧಪಟ್ಟಿರುವಂತಹ ಪ್ರಸಿದ್ಧ ದೇವಸ್ಥಾನಗಳದನ್ನು ಇತ್ತು ಅಂತಂದರೆ ಹೋಗಿ ದೇವರ ಒಂದು ದರ್ಶನ ಮಾಡಿಕೊಂಡು ಬನ್ನಿ. ಹಾಗೆ ಪೌರ್ಣಮಿ ದಿವಸ ಚಂದ್ರನ ನೋಡಿ ನಿಮಗೆ ಏನೆಲ್ಲ ಕೇಳ್ಕೊಬೇಕು ಅನ್ನಿಸ್ತಿದೆ ಅದನ್ನು ದಯವಿಟ್ಟು ಪ್ರೇಯರ್ ಮಾಡ್ಕೊಳ್ಳಿ. ನಿಮ್ಗೆ ಏನೆಲ್ಲ ವಿಶಸ್ ಇದೆ, ನನ್ನ ಜೀವನದಲ್ಲಿ ಇಂಥದ್ದೆಲ್ಲ ನಡಿಬೇಕು ಅಂತ ಏನಿದೆ ಅದನ್ನು ಪೂರ್ಣ ಚಂದ್ರನ ನೋಡಿಕೊಂಡು ವಿಶಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಅದೆಲ್ಲನೂ ಕೂಡ ಸಕ್ಸಸ್ ಆಗುತ್ತೆ. ಸಾಧ್ಯ ಆದರೆ ತಿಂಗ್ಳಿಗೆ ಒಂದು ಸತಿನಾದ್ರು ಜಲಾಭಿಷೇಕನ ಕೊಟ್ಟು ಈಶ್ವರನಿಗೆ ನೀವು ಕುತ್ಕೊಂಡು ಅದನ್ನು ನೋಡಬೇಕು. ಅದು ಅವಾಗ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗತ್ತೆ. ಯಾವಾಗಲೂ ಈಶ್ವರನ ಮಂತ್ರಗಳು, ಮಹಾಮೃತ್ಯುಂಜಯ ಮಂತ್ರ ಆಗಿರ್ಬೋದು, ಈ ರೀತಿಯಾದ ಮಂತ್ರಗಳನ್ನ ಯಾವಾಗಲೂ ನೀವು ಕೇಳ್ತಾ ಇರಿ. ಖಂಡಿತವಾಗ್ಲೂ ನಿಮಗೆ ಶುಭವಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.